ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲಕ್ಷ್ಮೀನ ಕುಂಡ್ರಿಸೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೀರೆ ಲಕ್ಷ್ಮಿಗೆ ಯಾವ ರೀತಿ ಉಡಿಸ್ಬೇಕು, ಬಳೆ ಯಾವ ರೀತಿ ತೊಡಿಸ್ಬೇಕು, ಕೈಗಳು ಯಾವ ರೀತಿ ಇಡಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮಾಡೋದನ್ನು ನೋಡೋಣ ಬನ್ನಿ. ತುಂಬಾ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಲಕ್ಷ್ಮಿನ ಕುಂಡ್ರಿಸಿರೋದು ಈ ರೀತಿ. ಬೆಳಗ್ಗೆ ನಾನು ಮತ್ತೆ ಚೆನ್ನಾಗಿ ಕುಂಡ್ರಿಸ್ತೀನಿ. ಯಾಕಂತಂದರೆ ಈಗ ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋನ ಶೇರ್ ಮಾಡಲಿಕ್ಕೋಸ್ಕರ ಲಕ್ಷ್ಮಿನ ಕುಂಡ್ರಿಸೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಲಕ್ಷ್ಮಿ ಕುಂಡ್ರಿಸೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ಚಿಂಬಿ ಏನಾದರೂ ಇದ್ದರೆ ಇಟ್ಬಿಡಿ. ಅನಂತರ ನೋಡಿ, ಈ ರೀತಿ ಯಾವುದಾದ್ರೂ ಒಂದು ಬೋವಲ್ಗೆ ಅಕ್ಕಿನೋ ರಾಗಿನೋ ನಿಮಗೆ ಏನು ಮನೆಯಲ್ಲಿರುತ್ತೋ, ಭತ್ತನೋ ಯಾವುದಾದ್ರೂ ಸರಿ, ಅದನ್ನು ಇಡಿ. ಆಯಿತಾ? ಅದನ್ನು ನೀಟಾಗಿ ಹಲಗಾಡ್ದಿರ ನೀಟಾಗಿ ಮಾಡ್ಕೊಳ್ಳಿ. ಮತ್ತೆ ಒಂದು ಪ್ಲೇಟನ್ನು, ಮಂದಕ್ಕಿರೋ ಪ್ಲೇಟ್ ಯಾವುದಾದ್ರೂ ತೆಗೆದುಕೊಂಡು ಅದರಲ್ಲಿ ಅಕ್ಕಿ ಇಟ್ಟು ನೀಟಾಗಿ ಕುಂಡ್ರಿಸಿ. ಈ ರೀತಿ ಹಲಗಾಡಬಾರ್ದು, ಹಲಗಾಡ್ದಿರ ಕುಂಡ್ರಿಸ್ಬೇಕು. ಈಗ ನೋಡಿ, ಬಿಂದಿಗೆನಲ್ಲಿ ನೀರು ತುಂಬಿಸಿದ್ದೀನಿ. ಈ ಬಿಂದಿಗೆನ ನೀಟಾಗಿ ಈ ರೀತಿ ಇಟ್ಬಿಡಿ. ಅಲಗಾಡ್ದಿರ ಹುಷಾರಾಗಿ ನೋಡ್ಕೋಬೇಕು. ಕಲಶ ಬೀಳಬಾರ್ದು. ಹಿಟ್ಟಾದ್ಮೇಲೆ ಈ ರೀತಿ ನೋಡ್ಕೋಬೇಕು. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಮೊದಲು ನೀರಿನೊಳಕ್ಕೆ ಏನೇನು ಹಾಕಬೇಕು ಅಂತ ಇಂಪಾರ್ಟೆಂಟ್ ಅಷ್ಟೇ ನಾನು ಹಾಕ್ತಾ ಇರೋದು. ಸುಮ್ಮನೆ ಏನೇನೋ ಹೇಳ್ತಾರೆ, ಅದೆಲ್ಲ ಬೇಕಾಗಿಲ್ಲ. ನೋಡಿ, ಅರಿಶಿನ, ಸ್ವಲ್ಪ ಕುಂಕುಮ ಹಾಕಿದ್ದೀನಿ. ನಂತರ ಅಕ್ಷತೆ ಕಾಳು ನಾವು ಹೇಗೆ ಮಾಡಿದ್ದೀವಿ ಅಂತಂದರೆ, ತುಪ್ಪ, ಅಕ್ಕಿ ಮತ್ತು ಅರಿಶಿನ ಇಷ್ಟೇ ಹಾಕಿರೋದು. ಈ ನಾವು ಅಕ್ಷತೆ ಕಾಳನ್ನು ಸ್ವಲ್ಪ ನೀರಿನೊಳಕ್ಕೆ ಹಾಕೋಣ. ಇಷ್ಟೇ ಹಾಕೋದು. ಬೇಕಂದರೆ ನಿಮ್ಮಲ್ಲಿ ಏನಾದರೂ ಇದ್ದರೆ ಗೋಲ್ಡ್ ಕಾಯಿನ್ ಅಂತದು ಹಾಕ್ಕೋಬೋದು. ಕಾಯಿಗೆ ಅರಿಶಿನ ಕುಂಕುಮ ಇಡೋಣ 3 ಜಾಗದಲ್ಲಿ. ಅರಿಶಿನ ಮತ್ತು ಕುಂಕುಮ 3 ಜಾಗದಲ್ಲಿ ಇಟ್ಟರು ಸಾಕು. ಇಲ್ಲ ನೀವು ಬೇಕಂತಂದರೆ ಅರಿಶಿನ ಪೂರ್ತಿ ಬಳಿಯೋರಿದ್ರು ಕೂಡ ಪೂರ್ತಿ ಕಾಯಿಗೆ ಬಳಿಬೋದು. ಬರೀ ಕಾಯಿ ಇಡೋರಾದರೆ ಪೂರ್ತಿ ಬಳಿಬೋದು. ಈಗ ನಾನು 3 ವಿಳೆದೆಲೆನ, ಚೆನ್ನಾಗಿರುವಂಥದ್ದು ಹಗ್ಲಕ್ಕಿರುವಂಥ ವಿಳೆದೆಲೆ ತೆಗೆದುಕೊಳ್ತಾ ಇದ್ದೀನಿ. ಈ 3 ವಿಳೆದೆಲೆನ ನಾನು ನೋಡಿ ಈ ರೀತಿ ಜೋಡಿಸ್ತಾ ಇದ್ದೀನಿ. ಜೋಡಿಸಿ ನಾನು ಕಾಯನ್ನು ಈ ರೀತಿ ಇಟ್ಟಿದ್ದೀನಿ. ಈಗ ನಾವು ನೋಡಿ, ಒಂದು ಕಡ್ಡಿನ ಯಾವುದಾದ್ರೂ ಒಂದು ತೆಗೆದುಕೊಂಡು ಇದಕ್ಕೆ ಈ ರೀತಿ ಕಂಬಿ ಉದ್ದಕ್ಕೆ ತೆಗೆದು ಈ ರೀತಿ ಬಗ್ಗಿಸ್ಕೋಬೇಕು. ಇದನ್ನು ಬಿಗಿಯಾಗಿ ಕಟ್ಟಿಬಿಟ್ಟು ಇದನ್ನು ನಾವು ಹೀಗೆ ಮುಂದುಗಡೆ ಕಟ್ಟಬೇಕು. ಕಟ್ಟಾದ್ಮೇಲೆ ತೋರಿಸ್ತೀನಿ. ನೋಡಿ, ಈ ರೀತಿ ಮುಂದುಗಡೆಗೆ ಈ ಕೋಲನ್ನು ಕಟ್ಟಬೇಕು. ಇದು ಕೈಗಳಿಗೆ ಬರುತ್ತೆ, ಈ 2 ಕಂಬಿನೂ. ಈಗ ಒಂದು ಬ್ಲೌಸ್ ಪೀಸನ್ನು ನಾವು ತೆಗೆದುಕೊಳ್ಳೋಣ. ಈ ರೀತಿ ಯಾವುದಾದ್ರೂ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೋಬೇಕು. ನೋಡಿ, 2 ಗ್ಲಾಸ್ ತಗೋಬೇಕು. ಈ ರೀತಿ 2 ಗ್ಲಾಸನ್ನು ತೆಗೆದುಕೊಳ್ಳೋಣ. ಒಂದು ಗ್ಲಾಸನ್ನು ತೆಗೆದುಕೊಂಡು ನೋಡಿ, ಈ ರೀತಿ ಒಂದು ಸ್ವಲ್ಪ ಒಳಗಡೆಗೆ ಹಾಕಿ ಬ್ಲೌಸನ್ನು ನಾವು ಈ ರೀತಿ ಒಳಗಡೆಗೆ ಮಡಚ್ತಾ ಹೋಗ್ಬೇಕಾಗುತ್ತೆ. ಈ ರೀತಿ ಎಲ್ಲ ಬ್ಲೌಸು ಒಳಗಡೆಗೆ ಮಡಚಿಬಿಡಬೇಕು. ನೋಡಿ, ಈ ರೀತಿ ಮಡಚಿದ್ದಾದಮೇಲೆ ನಿಮಗೆ ಈ ರೀತಿ ಯಾವುದಾದ್ರೂ ಸಿಗುತ್ತೆ, ನಿಮಗೆ ಬ್ಲೌಸ್ ಹೊಲಿಯುವಂತಹ ಬಾರ್ಡ್ರು. ಆ ಬಾರ್ಡನ್ನು ನೀವು ಈ ರೀತಿ ಕಟ್ಟಿಬಿಡಿ. ಈಗ ಒಂದು ಕಡೆ ಈ ರೀತಿ ಮಾಡಿದ್ದಾದಮೇಲೆ ನಾವು ಬ್ಯಾಂಗಲ್ಸನ್ನು ಇದಕ್ಕೆ ಬ್ಲೌಸ್ಗೆ ತೊಡಿಸೋಣ. ಈ ರೀತಿ ಬಳೆಗಳು ತೊಡಿಸಿದ್ದಾದಮೇಲೆ ಇನ್ನೊಂದು ಗ್ಲಾಸನ್ನು ತೆಗೆದುಕೊಂಡು ನೋಡಿ, ಅರ್ಧ ಈ ರೀತಿ ಒಂದು ಸ್ವಲ್ಪ ಒಳಗಡೆಗೆ ಬ್ಲೌಸನ್ನು ಈ ರೀತಿ 2 ಕಡೆನೂ ಈ ರೀತಿ ಮಡಿಸಿಬಿಡಬೇಕು ಒಳಗಡೆಗೆ. ಇದಕ್ಕೂ ಕೂಡ ನಾವು ಈ ರೀತಿ ದಾರನ ಕಟ್ಟಿಬಿಡೋಣ. ನೋಡಿ, ಈ ರೀತಿ ಬ್ಲೌಸನ್ನು ಈ ಕಡೆಗೆ ತೊಡಿಸಿ ಬಿಟ್ಟು ಬಿಡಬೇಕು.
ಇದು ಬ್ಲೌಸ್ಗೆ ರೆಡಿ ಆಗುತ್ತೆ. ಈಗ ಸೀರೆನ ನಾವು ಹೇಗೆ ರೆಡಿ ಮಾಡಬೇಕು ಅಂತ ನೋಡೋಣ. ಇನ್ನೂ ಬಿಚ್ಚ ಇಲ್ಲ ಫ್ರೆಂಡ್ಸ್, ನಿನ್ನೆನೇ ತೆಗೆದಿದ್ದು ಇದು ಸೀರೆ ಹೇಗಿದೆ ಅಂತಲೂ ನೋಡಲಿಲ್ಲ. ನೋಡಿ, ಈ ರೀತಿ ಸೆರಗನ್ನು ತೆಗೆದುಕೊಳ್ಳೋಣ. ನಾವು ಮೊದಲು ಸೆರಗನ್ನು ನಾವು ಯಾವ ರೀತಿ ಸೆರಗು ಹಾಕ್ಕೊಳ್ತೀವೋ ಆ ರೀತಿ ನಾವು ಈ ರೀತಿ ಹೊಂದಿಸ್ಕೊಳ್ಳೋಣ. ನೋಡಿ, ಈ ರೀತಿ 4 ಪೌಂಡನ್ನು ಮಾಡ್ಕೊಳ್ಳಿ. ಸೆರಗು 4 ಪೌಂಡು ಇಷ್ಟುದ್ದ ಇದ್ದರೆ ಸಾಕು. ನೋಡಿ, ಈಗ ಇಷ್ಟನ್ನು ಮಾತ್ರ ಒಳಗಡೆಗೆ ಮಡಿಚಿ ಈ ಕಡೆ ಬ್ಲೌಸ್ ಕಡೆಯಿಂದ, ಬ್ಲೌಸ್ ಕಟ್ ಮಾಡಿಲ್ಲ ಇದರಲ್ಲಿ ಈ ರೀತಿ ನಾವು ನೆರಿಗೆ ಮಾಡ್ಕೊಳ್ತಾ ಬರೋಣ. ಒಂದು ಕಾಲು ಭಾಗ ಒಳಗಡೆಗೆ ಮಡಚ್ಕೊಳ್ತಾ ನೆರಿಗೆನ ಮಾಡ್ಕೊಳ್ತಾ ಬಂದ್ಬಿಡೋಣ. ನೋಡಿ, ಈ ರೀತಿ ನೆರಿಗೆ ಮಾಡಿಕೊಂಡು ಇಟ್ಕೋಬೇಕು ಕೈಯಲ್ಲಿ. ನೋಡಿ, ಇದು ಸೆರಗು ಈ ಕಡೆ ಬರಬೇಕು. ಈ ಎಡಗಡೆಗೆ ನಾವು ನೆರಿಗೆ ಮಾಡಿರೋದು ಸೀರೆದು ಬರಬೇಕು. ಈಗ ನಾವು ಇದನ್ನು ನೀಟಾಗಿ ಈ ಸೆರಗು ಈ ಕಡೆ ಬಿಟ್ಟು ಇದನ್ನು ಈ ರೀತಿ ಕಟ್ಕೋಬೇಕು. ನೋಡಿ, ಈ ರೀತಿ ಕಟ್ಟಿಬಿಡಬೇಕು. ಕಟ್ಟಿಬಿಟ್ಟು ಇದನ್ನು ನಾವು ಈ ರೀತಿ ಅಗಲ ಮಾಡ್ಕೋಬೇಕು. ಸುತ್ತಲೂ ಮಾಡ್ಕೊಳ್ಳೋಣ. ನೋಡಿ, ಈಗ ಬ್ಲೌಸನ್ನು ನಾವು ಈ ರೀತಿ ತೆಗೆದುಕೊಂಡು ನೋಡಿ ಇದನ್ನು ಇದಕ್ಕೆ ಸಿಕ್ಸೋದು. ಬ್ಯಾಂಗಲ್ಸನ್ನು ಈ ರೀತಿ ಕಂಬಿಗೆ ಸಿಕ್ಕಿಸ್ಬೇಕು. ಈಗ ನಾವು ಈ ಸೆರಗನ್ನು ತೆಗೆದುಕೊಂಡು ನೋಡಿ ಹಿಂದಕ್ಕೆ ಈ ರೀತಿ ರೌಂಡ್ ಮಾಡಿ ರೌಂಡ್ ಹಾಕಿ ಈಗ ನಾವು ಸೆರಗನ್ನು ಸುತ್ತಲೂ ಈ ರೀತಿ ನೋಡಿ, ಇಲ್ಲಿ ಕಂಬಿ ಕೂಡ ಇರುತ್ತೆ. ಕಂಬಿನೂ ಕೂಡ ಕಾಣಿಸ್ತೀರ ನಾವು ಮಾಡಬೇಕು. ಹಿಂದ್ಗಡೆನೂ ಕಂಬಿ, ಈ ಕಡೆನೂ ಕಂಬಿ ಕಾಣಿಸ್ತೀರ ನಾವು ಸೆರಗನ್ನು ಹೊದಿಸ್ಬೇಕಾಗತ್ತೆ. ಈ ರೀತಿ ಸೆರಗನ್ನು ಹಾಕಿದ ಮೇಲೆ ನೋಡಿ, ಈ ರೀತಿ ಯಾವುದಾದ್ರೂ ಒಂದು ಡಾಬ್ ಥರ ದಾರ ಇರೋದನ್ನು ಹೀಗೆ ಕಟ್ಟಿಬಿಡಬೇಕು ಬಿಗ್ಗಿಯಾಗಿ. ನೋಡಿ, ಈ ರೀತಿ ಕಟ್ಟಿದ್ದಾದ್ಮೇಲೆ ಇಲ್ಲಿ ಕಂಬಿ ಕಾಣಿಸ್ದಿರ ಒಂದು ಪಿನ್ನನ್ನು ಸೇರಿಸ್ಬಿಡಿ ಒಳಗಡೆಗೆ. ಈ ರೀತಿ ಯಾವುದಾದ್ರೂ ಒಂದು ಪಿನ್ ತೆಗೆದುಕೊಂಡು ಕಂಬಿ ಕಾಣಿಸ್ತೀರ ಹಾಕ್ಬಿಡ್ಬೇಕು. ಅದು ಕಾಣಿಸಲ್ಲ. ಇಲ್ಲಿಗೆ ಸೀರೆ ಉಡಿಸಿದ್ದು ಆಯಿತು. ಹೀಗೆ ಸೀರೆ ಮೇಲೆ ನೋಡಿ, ಈ ರೀತಿ ಆದಮೇಲೆ ಸೆರಗನ್ನು ನೋಡಿ ಹೀಗೆ ತೆಗೆದುಕೋಬೇಕು. ಹೀಗೆ ತೆಗೆದುಕೊಂಡು ಕಾಯಿ ಏನು ಕಾಣಿಸ್ತೀರಾ ಈ ರೀತಿ ಇದನ್ನು ಎರಡನ್ನು ನೋಡಿ ಈ ರೀತಿ ಈ ಕಡೆಯಿಂದ ತೆಗೆದುಕೋಬೇಕು. ಎರಡು ಕಡೆಯಿಂದ ತೆಗೆದುಕೊಂಡು ಇದನ್ನು ಒಂದು ಪಿನ್ ಮಾಡಿಬಿಟ್ರೆ ಏನು ಕಾಣಿಸೋದಿಲ್ಲ. ಕಂಬಿ ಕಡ್ಡಿ ಅದು ಯಾವುದೂ ಕಾಣಿಸ್ದಿರ ಇರುತ್ತೆ. ಈ ರೀತಿ ಪಿನ್ ಮಾಡಿ ಬಿಟ್ಟು ಬಿಡಬೇಕು. ಆವಾಗ ನೋಡಿ, ಈಗ ಮೂರ್ತಿನ ನಾವು ಕುಂಡ್ರಿಸ್ಬೇಕು. ಮೂರ್ತಿ ನೀವು ಯಾವುದಾದ್ರೂ ಸರಿ ನೋಡಿ, ಈ ರೀತಿ ಕಾಯಿ ಇಟ್ಟಿರ್ತೀರಲ್ಲ, ಕಾಯಿಗೆ ನೀವು ನೋಡಿ ಈ ರೀತಿ ದಾರಗಳು ಕಟ್ಟಿಟ್ಬಿಡಿ. ದಾರಗಳು ಕಟ್ಟಿಟ್ಬಿಟ್ರೆ ನೀವು ಅದನ್ನು ಹೀಗೆ ಸಿಕ್ಕಿಸ್ಬಿಡ್ಬೋದು ಮೂರ್ತಿನ. ನೋಡಿ, ಆ ರೀತಿ ಮೂರ್ತಿ ಮಾಡೋದು. ಈಗ ನಾವು ಹೂವನ್ನು ಇಲ್ಲಿ ಅಲಂಕಾರ ಮಾಡಿದಾಗ ಏನು ಕಾಣೋದಿಲ್ಲ, ತೆಂಗಿನಕಾಯಿ ಅಂಥದ್ದೇನು ಕಾಣೋದಿಲ್ಲ. ಹೂವನ್ನು ನಾವು ಮುಡಿಸ್ತೀವಲ್ಲ, ಈ ರೀತಿ ಮುಡಿಗೆ ಮುಡಿಸಿದಾಗ ಏನು ಕಾಣಿಸೋದಿಲ್ಲ. ಈ ರೀತಿ ನಾವು ಮಾಡ್ಕೊಳ್ಳೋದು ಲಕ್ಷ್ಮೀನ. ನಾನು ಬೆಳಗ್ಗೆ ಅಲಂಕಾರ ಮಾಡ್ತೀನಿ. ಈಗ ಮತ್ತೆ ನಾನು ಇದನ್ನು ತೆಗಿತೀನಿ. ತೆಗೆದುಬಿಟ್ಟು ಮತ್ತೆ ಬೆಳಗ್ಗೆ ಎಲ್ಲ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಈ ರೀತಿ ಲಕ್ಷ್ಮೀನ ಕುಂಡ್ರಿಸೋದು ಅಂತ ತೋರಿಸ್ಲಿಕ್ಕೆ ನಾನು ಅಲಂಕಾರ ಬೆಳಗ್ಗೆ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಲಕ್ಷ್ಮೀನ ಈ ರೀತಿ ಅಲಂಕಾರ ಮಾಡೋದು, ಸೀರೆ ಉಡಿಸೋದು, ಈ ರೀತಿ ಬಳೆ ತೊಡಿಸೋದು, ಸೀರೆ ಉಡಿಸೋದು ಎಲ್ಲರೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ನೀವು ಬೇಕಂತಂದರೆ ಕೈಗಳಲ್ಲಿ ಲೋಟಸ್ಸು ಇಲ್ಲ ಅಂತಂದರೆ ಡೇರೆ ಹೂವು ಇಡ್ಬೋದು ಕೈಗಳಲ್ಲಿ. ನೋಡಿ,
ಚೆನ್ನಾಗಿದೆಯಾ, ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.